ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋನ ಫುಲ್ ನೋಡಿ ನಿಮ್ಮ ಮಕ್ಕಳಿಗೂ ಕೂಡ ತೋರಿಸಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಇದು ಇನ್ಫಾರ್ಮೇಟಿವ್ ವಿಡಿಯೋ. ಸರ್ ತಗೊಳ್ಳಿ, ನಮ್ಮ ಪುಟಾಣಿ ಪಾಪು ಲಾವಿಶ್ ಕತ್ಕೊಂಡೋಗಿದ್ದ ಗೊಂಬೆನ ನಿಮಗೆ ವಾಪಸ್ ತಗೊಂಬರಕ್ಕೆ ಹೋಗಿದ್ದೆ ನನ್ನ ಮನೆಗೆ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಇದನ್ನು ವಾಪಸ್ ಇಸ್ಕೊಂಬಂದೀನಿ. ತಗೊಳ್ಳಿ ಸರ್, ಅವನಿವಾಗ ನಿಮಗೆ ಸಾರಿ ಹೇಳ್ತಾನೆ. ಅಯ್ಯೋ, ಅವನಿಗೆ ಹೊಡೆಯೋದು ಬೈಯೋದೆಲ್ಲ ಮಾಡಬೇಡಿಮ್ಮ. ಇದೊಂದು ಗೊಂಬೆಗೋಸ್ಕರ ಪಾಪ ಅವನಿಗೆ ಹೊಡೆದ್ರೆ ಅವನು ತುಂಬಾ ಮನ್ಸಿಗೆ ತಗೊಂತಾನೆ. ನನಗೆ ಗೊತ್ತು ಇದು ತುಂಬಾ ಸಣ್ಣ ವಿಚಾರ, ಆದ್ರೆ ಏನ್ ಮಾಡ್ಲಿ, ನನ್ನ ಮಗಳಿಗೋಸ್ಕರ ಈ ಗೊಂಬೆ ಬೇಕೇ ಬೇಕು. ಅಂಕಲ್ ಅಂಕಲ್, ಸಾರಿ ಅಂಕಲ್, ನಾನು ಬೇಕು ಅಂತ ತಗೊಂಡೋಗಿಲ್ಲ. ಈ ಗೊಂಬೆ ನನಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ತಗೊಂಡೋದೆ. ತುಪ್ಪಿ ಅಕ್ಕ ಏನ್ ನನಗೆ ಹೇಳಿಲ್ಲ ಈ ಗೊಂಬೆ ಕಟ್ಕೊಂಡು ಹೋಗು ಅಂತ. ನನಗೆ ಇಷ್ಟ ಆಯ್ತು, ಅದಕ್ಕೆ ತಗೊಂಡು ಓಡೋಗ್ಬಿಟ್ಟೆ. ಇದರಿಂದ ನೀವು ಚುಪ್ಪಿ ಅಕ್ಕನ್ನ ಕಟ್ಟಾಕಿದೀರಾ ಅಂತ ಗೊತ್ತಾಗ ನಂಗೆ ಬೇಜಾರಾಯ್ತು. ನನ್ನನ್ನು ಕ್ಷಮಿಸ್ಬಿಡಿ ಅಂಕಲ್, ಸಾರಿ. ಆದ್ರೆ ನಂಗೂ ಕೂಡ ಗೊಂಬೆ ಇಷ್ಟ ಆಗಿದೆ. ಈ ಗೊಂಬೆ ನನ್ನ ಮಗಳಿಗೆ ತುಂಬಾ ಬೇಕಾಗಿದ್ದ ಗೊಂಬೆ ಕಣಪ್ಪ. ಹಾಗಾಗಿ ಗೊಂಬೆನ ಅವಳಿಗೆ ಕೊಡೋದೇ ತುಂಬಾ ಇಂಪಾರ್ಟೆಂಟು. ನೋಡಲಿ ಆ ಅಕ್ಕನ್ನ ಹೇಗೆ ಆಕ್ಸಿಜನ್ ಅನ್ನ ಮೂಗಿಗೆ ಹಾಕೊಂಡು ಆಕ್ಸಿಜನ್ ಡಬ್ಬನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿದ್ದಾಳೆ. ಆದ್ರೆ ಅವಳಿಗೆ ಈ ಗೊಂಬೆ ಅಂದ್ರೆ ತುಂಬಾ ಇಷ್ಟ. ಈ ಗೊಂಬೆಯಿಂದಾನೆ ಇನ್ನೂ ಜಾಸ್ತಿ ದಿನ ಈ ಭೂಮಿಲಿದ್ದಾಳೆ. ಈ ಗೊಂಬೆ ಇಲ್ಲ ಅಂದ್ರೆ ಯಾವಾಗ್ಲೂ ಹೋಗ್ಬಿಡ್ತಿದ್ಲು ಅಂತ ಡಾಕ್ಟರ್ ಹೇಳಿದ್ದಾರೆ. ಅವಳಿಗೆ ಈ ಗೊಂಬೆ ಅಂದ್ರೆ ಬಹಳ ಇಷ್ಟ. ಡಾಕ್ಟರ್ ಇಷ್ಟು ದಿನ ಹೇಗೆ ಮಿರಾಕಲ್ ಆಗಿ ಹುಡುಗಿ ಇದೆ ಅಂತ ಅವರೇ ಆಶ್ಚರ್ಯ ಪಡ್ತಾರೆ. ಆದ್ರೆ ಅದೆಲ್ಲ ಸಾಧ್ಯ ಆಗಿರೋದು ಈ ಗೊಂಬೆಯಿಂದ. ಈ ಗೊಂಬೆ ಜೊತೆ ಆಟ ಆಡ್ತಾ, ಮಾತಾಡ್ತಾ, ದಿನ ಕಳೀತಾ, ಜೋಕ್ ಮಾಡ್ತಾ ಅವಳು ಇಡೀ ಆರೋಗ್ಯನ ಸುಧಾರಿಸ್ಕೊಂತಿದ್ದಾಳೆ. ಹಾಗಾಗಿ ಈ ಗೊಂಬೆ ಇಂಪಾರ್ಟೆಂಟು. ತಗೊಳ್ಳಿ ಈ ಗೊಂಬೆನ. ನಾನು ಇದೇ ತರ ಗೊಂಬೆ ಲಾವಿಶ್ಗೋಸ್ಕರ ಒಂದು ತಗೋಬರ್ತೀನಿ ಹುಡುಕಿ. ತೊಂದರೆ ಇಲ್ಲ, ಇದನ್ನ ಫಸ್ಟ್ ನಿಮ್ಮ ಮಗಳಿಗೆ ಕೊಡಿ. ಅವಳು ಖುಷಿಯಾಗಿರ್ಬೇಕು. ಖುಷಿಯಾಗಿ ಈ ಗೊಂಬೆ ಜೊತೆ ಆಟ ಆಡ್ತಾ, ಮಾತಾಡ್ತಾ ಅವಳು ಬೇಗ ಆರೋಗ್ಯನ ಸುಧಾರಿಸ್ಕೋಬೇಕು ಅಂತ. ಅಣ್ಣವ್ರೆ, ನಿಮ್ಮ ಮಗಳಿಗೆ ಇಷ್ಟೊಂದೆಲ್ಲ ಹುಷಾರ್ ಹೆಂಗ್ ತಪ್ಪುದ್ಲು? ಏನು ಹುಷಾರಿಲ್ಲ ನೋಡಿಮ್ಮ. ನಾನು ಇಷ್ಟು ದೊಡ್ಡ ಅಂಗಡಿ ಓನರು, 5 ಮನೆ ಬಾಡಿಗೆ ಕೊಟ್ಟೀನಿ. ದುಡ್ಡಿಗೆ ಏನು ಕಮ್ಮಿ ಇಲ್ಲ. ಇರೋಳು ಒಬ್ಳೆ ಮಗಳು. ನಾನು ಅವಳನ್ನ ತುಂಬಾ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಂತಿದ್ದೆ. ಆದ್ರೆ ನನ್ನ ಮಗಳು ಮನೇಲಿ ಊಟ ಮಾಡ್ತಿದ್ದಿದ್ದೆ ಕಮ್ಮಿ. ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಪಿಜ್ಜಾ ಪಾರ್ಟಿ, ಬರ್ಗರ್ ಪಾರ್ಟಿ, ಆಮೇಲೆ ಕೋಕ್ ಕುಡಿಯೋದು, ಜ್ಯೂಸ್ ಕುಡಿಯೋದು, ಐಸ್ ಕ್ರೀಮ್ ತಿನ್ನೋದು, ಹೊರಗಡೆ ಗೋಬಿ ಮಂಚೂರಿ, ಮಸಾಲ ಪೂರಿ, ಪಾನಿಪುರಿ, ಬಿರಿಯಾನಿ, ಕಬಾಬು ಅಂತ ಬರೀ ಹೋಟೆಲ್ಲು, ರೆಸ್ಟೋರೆಂಟ್ ಊಟನೇ ತಿಂತಿದ್ಲು. ನಾವೂನು ಮುದ್ದಾಗಿ ಸಾಕಿದ್ವಲ್ಲ. ಅಯ್ಯೋ ಪಾಪ, ನನ್ನ ಮಗಳು ಇವತ್ತು ಪಿಜ್ಜಾ ಕೇಳ್ತಿದ್ದಾಳೆ ಅಂತ ಪಿಜ್ಜಾ ಆರ್ಡರ್ ಮಾಡ್ತಿದ್ವಿ. ಇವತ್ತು ನನ್ನ ಮಗಳು ಬರ್ಗರ್ ಆಸೆ ಮಾಡ್ತಿದ್ದಾಳಲ್ಲ ಅಂತ ಬರ್ಗರ್ ತಂದು ಕೊಡ್ತಿದ್ವಿ. ಆದ್ರೆ ನಮಗೇನು ಗೊತ್ತಿತ್ತು, ಒಂದಿನ ಅವಳ ಕರಳೆ ಇನ್ಫೆಕ್ಷನ್ ಆಗೋಗುತ್ತೆ ಅಂತ. ಆಮೇಲೆ ಒಂದಿನ ಆಸ್ಪತ್ರೆಗೆ ತುಂಬಾ ಹೊಟ್ಟೆ ನೋವು ಅಂತ ನನ್ನ ಮಗಳನ್ನ ಕರ್ಕೊಂಡು ಹೋದಾಗ ಡಾಕ್ಟ್ರು ಸ್ಕ್ಯಾನಿಂಗು, MRI ಸ್ಕ್ಯಾನಿಂಗು, ಎಲ್ಲ ತರ ಸ್ಕ್ಯಾನಿಂಗ್ ಎಲ್ಲ ಮಾಡಿ ನಮ್ಮನ್ನು ಕೂರಿಸ್ಕೊಂಡು ಹೇಳಿದ್ರು, ಯಾವಾಗಲೂ ಈ ಹೊಟ್ಟೆಗೆ ಆರೋಗ್ಯವಾಗಿರೋ ಊಟನೇ ಕೊಡಬೇಕು. ಈ ಹೊಟ್ಟೆ ದೇಹ ಎಲ್ಲ ನೀಟಾಗಿರ್ಬೇಕು ಆರೋಗ್ಯವಾಗಿ ಅಂದ್ರೆ ಮನೆಯಲ್ಲಿ ಶುದ್ಧವಾಗಿ ಅಡುಗೆ ಮಾಡಿರೋ ಅಡುಗೆನೇ ತಿನ್ನಬೇಕು. ಮೈದಾ, ಸಕ್ಕರೆ, ಎಣ್ಣೆ ಎಲ್ಲ ಬಳಸಬಾರ್ದು ಹೆಚ್ಚಾಗಿ. ಅದರಲ್ಲೂ ಹೊರಗಡೆ ಕೇಕನ್ನೆಲ್ಲ ತಿನ್ನಲೇಬಾರ್ದು ಅಂತ ನಮಗೆ ಹೇಳಿದ್ರು. ಕೇಕಲ್ಲೆಲ್ಲ ತುಂಬಾ ಕೆಮಿಕಲ್ಲು, ಆರ್ಟಿಫಿಷಿಯಲ್ ಫ್ಲೇವರ್ ಎಲ್ಲ ಹಾಕಿರ್ತಾರೆ. ಆದ್ರೆ ನಮ್ಗದೆಲ್ಲ ಏನೂ ಗೊತ್ತಿರ್ಲಿಲ್ಲ. ಪಾಪ ನನ್ನ ಮಗಳು ಕೇಕ್ ಇಷ್ಟಪಡ್ತಾಳೆ ಅಂತ ಅವಳೊಬ್ಳಿಗೋಸ್ಕರನೇ 1 kg ಐಸ್ ಕ್ರೀಮ್ ಕೇಕ್ ಎಲ್ಲ ತಂದ್ಕೊಡ್ತಿದ್ವಿ, ಅವಳು ಖುಷಿಯಾಗಿ ತಿನ್ಕೊಂಡಿರ್ಲಿ ಅಂತ. ಆದ್ರೆ ಅದೇ ಖುಷಿ ಒಂದಿನ ನಮ್ಗೆಲ್ಲ ದುಃಖ ತಂದ್ಕೊಡುತ್ತೆ ಅಂತ ಗೊತ್ತಿರ್ಲಿಲ್ಲ ಕಣ್ರಮ್ಮ. ಆಮೇಲೆ ಡಾಕ್ಟರ್ ಹೇಳಿದ್ರು, ಈ ಹೊರಗಡೆ ಪಾನಿಪುರಿ, ಮಸಾಲ ಪೂರಿ, ಗೋಬಿ ಮಂಚೂರಿ ಎಲ್ಲ ತಿಂತೀವಲ್ಲ, ಅದರಲ್ಲಿ ಎಷ್ಟೋ ತಿಂಗಳು ಹಳೆ ಎಣ್ಣೆನೆ ಪದೇ ಪದೇ ಬಳಸಿರ್ತಾರೆ. ಅದಕ್ಕೆ ಅಜಿನೋಮೋಟೋ ಅನ್ನೋದನ್ನೆಲ್ಲ ಯೂಸ್ ಮಾಡಿರ್ತಾರೆ. ಅದು ಕರುಳಲ್ಲಿ ಕ್ಯಾನ್ಸರ್ ಎಲ್ಲ ಬರ್ಸುತ್ತೆ ಅಂತ ಹೇಳಿದ್ರು. ಆಮೇಲೆ ಗೊತ್ತಾಯ್ತು. ಅದಾದ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಹೊರಗಡೆ ಸ್ನ್ಯಾಕ್ಸು, ಊಟ ಏನು ತಿನ್ನಕ್ ಹೋಗಿಲ್ಲ. ಡಾಕ್ಟ್ರದು ಕೊಡ್ತಿರೋ ಮೆಡಿಸನ್ ತಗೊಳ್ತಾನೆ ಇದ್ದಾಳೆ ನನ್ನ ಮಗಳು. ಇವಾಗ ನಾವು ಫುಲ್ಲು ಚೇಂಜ್ ಆಗಿದ್ದೀವಿ. ಮನೇಲಿ ಏನೇ ಇದ್ರೂ ಆರೋಗ್ಯವಾದ ಅಡುಗೆನೇ ಪ್ರಿಪೇರ್ ಮಾಡಿ ನಾನು, ನನ್ನ ಹೆಂಡತಿ, ನನ್ನ ಮಗಳು ತಿಂತೀವಿ. ಹಾಗೆ ಅವಳು ಸುಧಾರಿಸ್ಕೊಂತಿದ್ದಾಳೆ. ಅವಳು ಸುಧಾರಿಸ್ಕೋಬೇಕು ಅಂದ್ರೆ ಈ ಗೊಂಬೆ ತುಂಬಾ ಇಂಪಾರ್ಟೆಂಟು. ಈ ಗೊಂಬೆ ಜೊತೆ ಮಾತಾಡ್ಕೊಂಡು ನಲಿತಾ ಖುಷಿಲಿ ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗ್ತಿದ್ದಾಳೆ. ಅಯ್ಯೋ ಅಮ್ಮ, ಇನ್ಮೇಲೆ ನಾನಂತೂ ಹೊರಗಡೆ ಏನು ತಿನ್ನಕ್ ಹೋಗಲ್ಲ ಅಮ್ಮ. ಪಿಜ್ಜಾ, ಬರ್ಗರು, ಕೋಕು, ಜ್ಯೂಸು, ಐಸ್ ಕ್ರೀಮು, ಪಿಜ್ಜಾ, ಆಮೇಲೆ ಪಾನಿಪುರಿ, ಗೋಬಿ ಮಂಚೂರಿ ಏನು ತಿನ್ನಕ್ ಹೋಗಲ್ಲ. ನಂಗೆ ಹೆದರಿಕೆನೇ ಆಗುತ್ತೆ ಇದನ್ನೆಲ್ಲ ಕೇಳಿದ್ರೆ. ಅಯ್ಯೋ, ಇಷ್ಟೆಲ್ಲ ಆಗುತ್ತಾ? ನನಗೂ ಈ ತರ ಎಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇನ್ಮೇಲೆ ನಾನು ಕೂಡ ನಮ್ಮ ಮನೆ ಮಕ್ಕಳಿಗೆ, ಆಮೇಲೆ ನಮ್ಮ ತಮಣಿ ಮಕ್ಕಳಿಗೂ ಕೂಡ ನೀಟಾಗಿ ಹೇಳ್ಕೊಡ್ಬೇಕು, ಏನು ಒಳ್ಳೆ ಊಟ, ಯಾವ್ದನ್ನು ತಿನ್ಬೇಕು, ಯಾವ್ದನ್ನು ತಿನ್ನಬಾರ್ದು ಅಂತ. ಅಯ್ಯೋ ದೇವ್ರೇ, ಪುಟ್ಟಿ, ನಮಗೆ ಈ ವಿಚಾರ ಎಲ್ಲ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು ಕಣವ. ಈಗಲೇ ಹೋಗಿ ಮನೇಲಿರೋ ಚಿಪ್ಸು, ಬಿಸ್ಕೆಟು, ಪ್ಯಾಕೆಟು, ಆಮೇಲೆ ಬುಜಿಯಾ, ಆಮೇಲೆ ಅದು ಎಂಥದ್ದು ಇದು ಖಾರ ಮಿಕ್ಸ್ಚರ್ಗಳನ್ನೆಲ್ಲ ತೆಗೆದು ಫಸ್ಟ್ ತಿಪ್ಪೆಗೆ ಹಾಕ್ತೀನಿ ಇರು. ಅಯ್ಯೋ, ನಾವು ಗೊತ್ತಿದ್ದು ಅದನ್ನೆಲ್ಲ ಮಕ್ಕಳಿಗೆ ತಿನ್ನಿಸಿ ಆರೋಗ್ಯ ಹಾಳು ಮಾಡೋಕ್ಕೇನವ.
ಹೌದು ಕಣೆ ಅಮ್ಮ, ನಾನು ಮುಂಚೆಯಿಂದ ಅಜ್ಜಿ ತಾತನ್ನ ನಿನ್ನನ್ನ ಅಪ್ಪಯ್ಯನ್ನೆಲ್ಲ ನೋಡ್ತಾ ಇದ್ದೀನಿ. ನೀವು ಯಾರು ಕೂಡ ಅಂಗಡಿಲಿ ಬಿಸ್ಕೆಟು, ಮ್ಯಾಗಿ, ಚಾಕ್ಲೇಟು, ಚಿಪ್ಸು, ಕುರ್ಕುರೆ ಅದನ್ನೆಲ್ಲ ತಂದ್ಕೊಂಡು ತಿಂತಾನೆ ಇರಲಿಲ್ಲ. ಮೊದಲೇನೇ ಇದ್ರು ಬಿಸಿ ಬಿಸಿ ರೊಟ್ಟಿ, ಪಲ್ಯ, ಸಾರು, ಅನ್ನ, ಮುದ್ದೆ, ಜೋಳದ ರೊಟ್ಟಿ ಹೀಗೆ ಮಾಡ್ಕೊಂಡು ತಿಂತಿದ್ವಿ ನಾವು. ಇದೇ ನಮ್ಮ ಮಾಮೂಲಿ ಊಟ ಆಗಿತ್ತು. ಆದರೆ ಈಗಿನ ಜನಗಳಿಗೆ ಇದೆಲ್ಲ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ. ಹಾಗಾಗಿ 2 ನಿಮಿಷದಲ್ಲಾಗತ್ತೆ ಅಂತ ಕ್ವಿಕ್ ನೂಡಲ್ಸ್ ಮಾಡ್ಕೊಂಡು ತಿಂತೀವಿ. ಹಾಗೇನೆ ಹೋಟೆಲಿಗೆ ಹೋಗ್ಬಿಡ್ತೀವಿ, ದುಡ್ಡು ಕೊಟ್ಟರೆ ಹೋಟೆಲಲ್ಲಿ ಊಟ ಸಿಗುತ್ತೆ ಅಂತ. ಯಾರು ಅಡುಗೆ ಮಾಡ್ತಾರೆ ಅನ್ನೋ ಕಷ್ಟಕ್ಕೆ ಹೋಟೆಲಲ್ಲಿ ತಂದ್ಕೊಂಡು ತಿನ್ಬಿಡ್ತೀವಿ. ಆದರೆ ಇದೆಲ್ಲ ಯಾವ ಥರ ಆರೋಗ್ಯ ಹಾಳು ಮಾಡುತ್ತೆ ಅಂತ ನನಗಂತೂ ಗೊತ್ತಾಯ್ತು. ಚುಪ್ಪಿ, ಇನ್ನಾದರೂ ಗೊತ್ತಾಯ್ತಾ ಮನೆ ಊಟ ಎಷ್ಟು ಇಂಪಾರ್ಟೆಂಟು, ಅಮ್ಮ ಮಾಡ್ಕೊಂಡೋ ಹೆಲ್ದಿ ಊಟ ಎಷ್ಟು ಇಂಪಾರ್ಟೆಂಟು ಅಂತ? ಹೌದು ಅಮ್ಮ, ಇದರಿಂದ ನಮ್ಮ ಆರೋಗ್ಯನೇ ಹಾಳಾಗುತ್ತೆ. ಇವಾಗ ನಾವೆಲ್ಲ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಿಲ್ಲ ಅಂದರೆ ಮುಂದೆ ಮುಂದೆ ಎಷ್ಟು ದುಡ್ಡಿದ್ರೂ ನೆಮ್ಮದಿಯಿಂದ ಖರ್ಚು ಮಾಡೋಕ್ಕಾಗಲ್ಲ. ಕೆಲಸ ಕೈಯಲ್ಲಿದ್ರೂ ಕೆಲಸ ಮಾಡೋಕ್ಕಾಗಲ್ಲ. ನಮ್ಮವರೆಲ್ಲ ಜೊತೆಗಿದ್ರೂ ಒಳ್ಳೆ ಸಮಯ ಕಳೆಯೋಕ್ಕಾಗಲ್ಲ. ಹಾಗಾಗಿ ನಾವೆಲ್ಲ ಆರೋಗ್ಯವಾಗಿದ್ದರೆ ಕಷ್ಟಪಟ್ಟು ಕೆಲಸ ಮಾಡ್ಬೋದು, ದುಡಿಬೋದು. ಆ ದುಡ್ಡನ್ನು ನಾವು ಸಂಪಾದಿಸಿ ಖರ್ಚು ಮಾಡ್ಬೋದು. ಕುಟುಂಬದ ಜೊತೆ ಸೇರಿಕೊಂಡು ಸಂತೋಷವಾಗಿ ಮಾತಾಡಿಕೊಂಡು, ಆಟ ಆಡಿಕೊಂಡು, ಹೊರಗಡೆ ಓಡಾಡಿಕೊಂಡು ಇರ್ಬೋದು. ಆದರೆ ಅದಕ್ಕೆಲ್ಲ ನಾವೇನು ಮಾಡಬೇಕು? ಆರೋಗ್ಯನ ಕಾಪಾಡ್ಕೋಬೇಕು. ಆರೋಗ್ಯವಾಗಿರೋ ಊಟನೇ ತಿನ್ಬೇಕು. ಹೌದು ಅಮ್ಮ. ಫ್ರೆಂಡ್, ನೀನ್ ಬೇಗ ರಿಕವರ್ ಆಗು, ಬೇಗ ಹುಷಾರಾಗಿ ನಮ್ಗಳ ಜೊತೆ ಎಲ್ಲ ಸೇರ್ಕೊಂಡು ಆಟ ಆಡೋ ತರ ಆಗು. ನಿನ್ನ ಈ ತರ ನೋಡಕ್ ನಂಗೆ ತುಂಬಾ ಬೇಜಾರಾಗ್ತಿದೆ. ಹೌದು ಚುಪ್ಪಿ, ನಾನು ಬೇಗ ಹುಷಾರಾಗಬೇಕು. ಇನ್ಮೇಲೆ ಯಾವತ್ತು ನಾನು ಚಿಪ್ಸು, ಚಾಕ್ಲೇಟು, ಐಸ್ ಕ್ರೀಮು, ಪಿಜ್ಜಾ, ಬರ್ಗರ್, ಪಾನಿಪುರಿ, ಮಸಾಲೆ ಪುರಿ ಅದನ್ನೇನು ನಾನು ಮುಟ್ಟಕ್ಕೂ ಹೋಗಲ್ಲ. ನಾನು ಒಂದ್ಸಲ ಹುಷಾರಾದ್ರೆ ಸಾಕು, ನಮ್ಮ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರ್ಬೋದು. ನನಗೆ ನಮ್ಮ ಅಪ್ಪ ಅಮ್ಮನ್ನ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಇನ್ಮೇಲೆ ನಮ್ಮ ಅಪ್ಪ ಅಮ್ಮ ನನಗೇನು ತಿನ್ನಕ್ಕೆ ಹೆಲ್ದಿಯಾಗಿ ಕೊಡ್ತಾರೆ ಅದನ್ನ ನಾನು ಕಷ್ಟ ಆದ್ರೂ ಪರವಾಗಿಲ್ಲ ತಿಂದೇ ತಿಂತೀನಿ. ಹೊರಗಡೆದ್ ನಾನು ಏನು ಮುಟ್ಟಲ್ಲ ಇನ್ಮೇಲೆ. ಸರಿ, ಹಾಗಾದ್ರೆ ಬೇಗ ಹುಷಾರಾಗು ನೀನು. ಫ್ರೆಂಡ್ಸ್, ಇದು ನಿಮಗೆಲ್ಲ ಇನ್ಫಾರ್ಮೇಟಿವ್ ವಿಡಿಯೋ. ಇದರಿಂದ ನೀವೆಲ್ಲ ಖಂಡಿತ ಏನಾದರೂ ಒಂದು ವಿಚಾರನ ಕಲ್ತ್ಕೊಂತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಅಪ್ಪ ಅಮ್ಮ ಎಷ್ಟು ಹೇಳಿದ್ರು ನೀವುಗಳ ಮಾತೇ ಕೇಳಲ್ಲ ಅಲ್ಲ? ನಂಗೆ ಚಿಪ್ಸ್ ಬೇಕು, ನನಗೆ ಚಾಕ್ಲೇಟ್ ಬೇಕು, ನಾನು ಪಿಜ್ಜಾನೇ ತಿನ್ನಬೇಕು, ನಾನು ಬರ್ಗರೇ ತಿನ್ಬೇಕು ಇವತ್ತು, ಇಲ್ಲ ನಂಗೆ ಪಾನಿಪುರಿ ಬೇಕು, ಗೋಬಿ ಮಂಚೂರಿ ಬೇಕು, ಬಿಸ್ಕೆಟ್ ಬೇಕು ಅಂತೆಲ್ಲ ಹಠ ಮಾಡ್ತೀರಾ ಅಲ್ಲ? ಆದರೆ ಅದೆಲ್ಲ ನಮ್ಮನ್ನ ಕುಗ್ಗಿಸ್ತಾ ಇದೆ, ನಮ್ಮ ಆರೋಗ್ಯನ ಹಾಳು ಮಾಡ್ತಾ ಇದೆ. ಫ್ರೆಂಡ್ಸ್, ನಾನು ಒಂದು ಸಣ್ಣ ಪ್ರಯತ್ನ ನಿಮ್ಮವರೆಗೂ ತಲುಪಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಅಪ್ಪ ಅಮ್ಮ ಕೂಡ ಆರೋಗ್ಯವಾಗಿರೋ ಹೆಲ್ದಿ ಮನೇಲೆ ಅಡುಗೆ ಮಾಡಿರೋ ಊಟನ ತಿನ್ನಿ. ಎಲ್ಲರೂ ಕೂಡ ಆರೋಗ್ಯನ ಕಾಪಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ ಮತ್ತು ನನ್ನ ಫ್ರೆಂಡ್ಸ್, ನೀವುಗಳು ಈ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಹೆಲ್ದಿಯಾಗಿರಬೇಕು ಅಂತ ನಾನು ವಿಶ್ ಮಾಡ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.